ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ, ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ತಿಳ್ಕೊಳ್ಳೋಣ. ಹಾಗೆ ಅಮೆರಿಕದಿಂದ ಕೆಲವು ಸುದ್ದಿಗಳು ಬಂದಿದೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ನಿಮಗೆ ಕೊಡ್ತೀವಿ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 91.0.2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ಅನಂತರ ಒಂದಷ್ಟು ಅಪ್ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ 91 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌ ಜೋನ್ಸ್. ನಂತರ ನಾಸ್ಡಾಕ್ ಕಂಪೋಸಿಟ್ ಕಡೆ ಬಂದ್ರೆ ಇಲ್ಲೂ ಕೂಡ 153 ಪಾಯಿಂಟ್ಸ್ 0.67% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಚೆನ್ನಾಗಿದೆ, ಬಟ್ ಆ ನಂತರ ಡೌನ್ ಫಾಲ್ ಕಂಡು ಬಂದಿದೆ. ಅದಕ್ಕೆ ಒಂದು ಕಾರಣ ಕೂಡ ಇದೆ, ನಾನು ಮುಂದುವರೆದ ಅದನ್ನು ಕೂಡ ಕವರ್ ಮಾಡ್ತೇನೆ. ಏನು ನಿನ್ನೆ FIS DIS ಆಕ್ಟಿವಿಟೀಸ್ ನೋಡಿದ್ರೆ ನಿನ್ನೆ ನೋಡಬಹುದು FIS 1440 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ತುಂಬಾ ದಿನದ ನಂತರ ಡಿಸೆಂಟ್ ನೆಟ್ ಬೈಯಿಂಗ್ ಕಂಡು ಬಂದಿದೆ FIS ಕಡೆಗಿಂದ. ಹಾಗೆ DIS ಕೂಡ 452 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಬ್ರು ಕೂಡ ನಿನ್ನೆ ನೆಟ್ ಬಯರ್ಸ್ ಆಗಿದ್ದಾರೆ. ನೋಡೋಣ FIS ಇಂದ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲೂ ಓಪನಿಂಗ್ ಡಿಸೆಂಟ್ ಇದ್ರು ಕೂಡ ಅನಂತರ ಸಸ್ಟೈನ್ ಆಗಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ US ಗವರ್ನಮೆಂಟ್ ಶಟ್ ಡೌನ್. US ಗವರ್ನಮೆಂಟ್ ಶಟ್ ಡೌನ್ ಮತ್ತೆ ಕಂಟಿನ್ಯೂ ಆಗಿದೆ. ಅಂದ್ರೆ ನಿನ್ನೆ ಕೂಡ ಬಿಲ್ ಪಾಸ್ ಆಗಿಲ್ಲ, ಹಾಗಾಗಿ ಶಟ್ ಡೌನ್ ಮುಂದುವರೆದಿದೆ. ಈ ಒಂದು ಸುದ್ದಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿರುವಂತ ಚಾನ್ಸಸ್ ಇರುತ್ತೆ ಇವತ್ತು ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು UK PM ಸ್ಟಾರ್ಮರ್ ಅವರು ಭಾರತಕ್ಕೆ ಬರ್ತಿದ್ದಾರೆ. ಸಾಕಷ್ಟು ಮಾತುಕತೆಗಳು ನಡೆಯುತ್ತೆ, ಹಾಗೆ ಯಾವ ರೀತಿಯ ಅನೌನ್ಸ್ಮೆಂಟ್ ಗಳು ಬರ್ತವೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 2 days ವಿಸಿಟ್, ಹಾಗಾಗಿ ಬಹುಶಃ ಇವತ್ತು ಅನೌನ್ಸ್ಮೆಂಟ್ ಗಳು ಬರೋದು ಡೌಟ್, ನಾಳೆ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ರಿಪೋರ್ಟ್ ಗಳ ಮೂಲಕ ಸುದ್ದಿಗಳು ಬರಬಹುದು, ಹಾಗಾಗಿ ಈ ಕಡೆ ಸ್ವಲ್ಪ ಗಮನವನ್ನ ಇಟ್ಟಿರ್ಬೇಕಾಗುತ್ತೆ ನಾವೆಲ್ಲರೂ. ಇನ್ನು ಟಾಟಾ ಗ್ರೂಪ್ ಒಂದಷ್ಟು ಸಮಸ್ಯೆಗಳ ಸುಳಿಗೆ ಸಿಲುಕಿರೋ ತರ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಟ್ರಸ್ಟ್ ಅಲ್ಲಿ ಬಿರುಕು ಮೂಡ್ತಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ನಿನ್ನೆ ನೋಡಬಹುದು ನೋಯಲ್ ಟಾಟಾ, N ಚಂದ್ರಶೇಖರನ್ ಮೀಟ್ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಆಸ್ ಟೆನ್ಷನ್ ಸಿಮ್ಮರ್ ವಿತ್ ಇನ್ ಟಾಟಾ ಟ್ರಸ್ಟ್. ಟಾಟಾ ಟ್ರಸ್ಟ್ ಅಲ್ಲಿ ಬಿರುಕು ಮೂಡ್ತಾ ಇದೆ, ಹಾಗಾಗಿ ರಾಜಕೀಯ ನಾಯಕರನ್ನು ಕೂಡ ನಿನ್ನೆ ಮೀಟ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ 2 ದಿನ ಕೂಡ ಕೆಲವು ಸುದ್ದಿಗಳನ್ನು ನಾನು ಕವರ್ ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ. ಈಗ ಟೆನ್ಷನ್ಸ್ ಜಾಸ್ತಿ ಆಗೋ ತರ ಕಾಣ್ತಾ ಇದೆ. ಜೊತೆಗೆ ಅಕ್ಟೋಬರ್ 10ನೇ ತಾರೀಕು ಬೋರ್ಡ್ ಮೀಟ್ ಇದೆ ಟಾಟಾ ಟ್ರಸ್ಟ್. ಬಹುಶಃ ಆ ಮೀಟಿಂಗ್ ತುಂಬಾನೇ ಕ್ರೂಷಿಯಲ್ ಆಗಬಹುದು ಅನ್ನುವಂತ ಸುದ್ದಿಗಳು ಬರ್ತಿದೆ. ನೋಡೋಣ, ಟಾಟಾ ಗ್ರೂಪ್ ಅನ್ನ ಅಬ್ಸರ್ವ್ ಮಾಡಬಹುದು. ಈ ರೀತಿಯ ಸಮಸ್ಯೆಗಳು ಕಂಡುಬರೋದು ಖಂಡಿತ ಒಳ್ಳೆದಲ್ಲ ಯಾವುದೇ ಒಂದು ದೊಡ್ಡ ಗ್ರೂಪ್ಗೆ. ಬಟ್ ಯೂಶುವಲಿ ಕೆಲವು ಸಲ ಈ ತರದ ಸನ್ನಿವೇಶಗಳು ಉಟ್ಕೊಳ್ತವೆ. ಮೇಟಿ ಗಟ್ಟಿ ಇಲ್ಲ ಅಂದ್ರೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಟಾಟಾ ಗ್ರೂಪ್ ನ ಷೇರುಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ. ರಾತ್ರಿನೇ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೀನಿ ನಾನು. ನೈಟ್ ಫ್ರಾಂಕ್ ರಿಪೋರ್ಟ್ ಅನ್ನು ರಿಯಲ್ ಎಸ್ಟೇಟ್ ಸ್ಲೋ ಡೌನ್ ಆಗ್ತಿರೋ ಬಗ್ಗೆ ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಹಾಗಾಗಿ ಏನಾದರೂ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಇವತ್ತು ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ರಿಯಲ್ ಎಸ್ಟೇಟ್ ಷೇರುಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ ಸುದ್ದಿಲಿರುತ್ತೆ. ಈ ಕಂಪನಿಯ ಹಿಂದಿನ ಹೆಸರು ಅದ್ವೈತ್ ಇನ್ಫ್ರಾಟೆಕ್ ಅಂತ ಇತ್ತು, ಅದನ್ನ ಎನರ್ಜಿ ಟ್ರಾನ್ಸಿಷನ್ ಅಂತ ಮಾಡಿದ್ದಾರೆ. ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ಕಂಪನಿಗೆ 87 ಕೋಟಿ ಆರ್ಡರ್ ಸಿಕ್ಕಿದೆ ಪವರ್ ಗ್ರಿಡ್ ಅಂತ. ಈ ಸುದ್ದಿ ಕಾರಣಕ್ಕೆ ಅದ್ವೈತ್ ಎನರ್ಜಿ ಟ್ರಾನ್ಸಿಷನ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಸಾಲ್ಜರ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ, ಪೇಟೆಂಟ್ ಅನ್ನ ಪಡ್ಕೊಂಡಿದೆ ಹೈ ವೋಲ್ಟೇಜ್ ಸೇಫ್ಟಿ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸಾಲ್ಜರ್ ಎಲೆಕ್ಟ್ರಾನಿಕ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ತು ಅಂತ. ನಂತರ ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ 2 ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳ ರೀನೇಮಿಂಗ್ ಅನ್ನ ಮಾಡಿದೆ. ಹಿಂದೆ ಕಂಪನಿ ಅಲಯನ್ಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಬಜಾಜ್ ಅಲಯನ್ಸ್ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ತಾ ಇತ್ತು. ಈಗಾಗಲೇ ತುಂಬಾ ದಿನದ ಹಿಂದೆ ಈ ಒಪ್ಪಂದ ರದ್ದಾಗಿತ್ತು. ಅಂದ್ರೆ ಕಂಪನಿಗಳು ಒಪ್ಪಂದದಿಂದ ಆಚೆ ಬಂದಿದ್ದು. ಈಗ ಆ ನೇಮ್ ಗಳನ್ನ ಬದಲಾಯಿಸಿದೆ. ಬಜಾಜ್ ಅಲಯನ್ಸ್ ಅಂತ ಏನಿತ್ತು ಅದನ್ನ ಬಜಾಜ್ ಅಂತ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ಅಬ್ಸರ್ವ್ ಮಾಡಬಹುದು ಇದನ್ನು ಕೂಡ. ನಂತರ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಬೆವರೇಜಸ್ ಅಥವಾ ಬೆವರೇಜ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಬರುವಾಹ ಫೆಸಿಲಿಟಿಯಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣ ಅಸೋಸಿಯೇಟೆಡ್ ಆಲ್ಕೋಹಾಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನಂತರ ಮರೈನ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಸಿಂಗಾಪುರ್ ಅಲ್ಲಿ ಒಲಿವೋನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಮರೈನ್ ಎಲೆಕ್ಟ್ರಿಕಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ.
ನಂತರ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಅಲ್ಟ್ರಾಟೆಕ್ ಸಿಮೆಂಟ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಬಲ್ಕ್ ಸಿಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಕಾನ್ಕಾರ್ ಹಾಗೂ ಅಲ್ಟ್ರಾಟೆಕ್ ಸಿಮೆಂಟ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ಲಾಜಿಸ್ಟಿಕ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಟ್ರಾಟೆಕ್ ಜೊತೆ ಸಿಮೆಂಟ್ ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಪ್ಲೈ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸ್ಟಾಕ್ ಒಳ್ಳೆ ಸುದ್ದಿ, ನೋಡೋಣ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು. ಕಾನ್ಕಾರನ ಇವನ್ ಅಲ್ಟ್ರಾಟೆಕ್ ಸಿಮೆಂಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ. ಇಯರ್ ಕಂಪೇರ್ ಮಾಡಿದ್ರೆ ಟೋಲ್ ಕಲೆಕ್ಷನ್ ಅಲ್ಲಿ 11% ರೈಸ್ ಆಗಿದೆ. ಈ ರೀತಿಯ ನಂಬರ್ಸ್ ರಿಲೀಸ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು IRB ಇನ್ಫ್ರಾ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ಕೇಸರ್ ಇಂಡಿಯಾ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಇದೊಂದು SME ಸ್ಟಾಕ್ ಆಗಿತ್ತು, ಈಗ ಅದು ಮೈನ್ ಬೋರ್ಡ್ ಗೆ ಕನ್ವರ್ಟ್ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಚೇಂಜಸ್ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಕೇಸರ್ ಇಂಡಿಯಾ ಶೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ವಾರಿ ಎನರ್ಜೀಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಕಾಟ್ಸನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಅಕ್ವಿಸಿಷನ್ ಮಾಡಿದೆ. 64% ಸ್ಟೇಕ್ ಅನ್ನ ತಗೊಂಡಿದೆ. ಈ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿದೆ. 192 ಕೋಟಿಗೆ ಈ ಅಕ್ವಿಸಿಷನ್ ನಡೆದಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಾರಿ ಎನರ್ಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಅನಂತರಾಜ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ. ಇವತ್ತಿಂದ ನೋಡಬಹುದು ಅನಂತರಾಜ್ ಓಪನ್ಸ್ QIP ಸೆಟ್ಸ್ ಫ್ಲೋರ್ ಪ್ರೈಸ್ ಅಟ್ 695.83 ಪರ್ ಶೇರ್. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮೂಲಕ ಫಂಡ್ ರೈಸ್ ಮಾಡಕ್ಕೆ ಹೊರಟಿದೆ. 695 ರೂಪಾಯಿ 83 ಪೈಸೆ ಪರ್ ಶೇರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಿದೆ. ಇದು ನಮ್ಗೆ ಸಿಗೋದಿಲ್ಲ, ರಿಟೇಲ್ ಇನ್ವೆಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ, ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಂಪನಿ ಡೇಟಾ ಸೆಂಟರ್ ಥೀಮ್ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿನೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ. ಇವತ್ತು QIP ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. 488 ಕೋಟಿ ಆರ್ಡರ್ ಸಿಕ್ಕಿದೆ. ನಂತರ 219 ಕೋಟಿ ಆರ್ಡರ್ ಸಿಕ್ಕಿದೆ. ಸೋಲಾರ್ PV ಮಾಡ್ಯೂಲ್ಸ್ ಗೆ ಸಂಬಂಧಪಟ್ಟಂತೆ ಆರ್ಡರ್ ಗಳಾಗಿರುತ್ತೆ. ಎರಡನ್ನು ಸೇರಿಸಿದ್ರೆ 700 ಕೋಟಿಗಿಂತ ಜಾಸ್ತಿ ಆಗುತ್ತೆ. ಈ ಸುದ್ದಿ ಕಾರಣಕ್ಕೆ ಸಾತ್ವಿಕ್ ಗ್ರೀನ್ ಎನರ್ಜಿ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಅವಾನ್ಸ್ ಟೆಕ್ನಾಲಜೀಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಇದು ಒಂದು ಪೆನ್ನಿ ಸ್ಟಾಕ್, ಜೊತೆಗೆ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಮೂವ್ ಆಗ್ತಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತವೆ. ಬಟ್ ನಾನು ಯಾವಾಗ್ಲೂ ಹೇಳ್ತೀನಿ, ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಹೋಗೋದಾದ್ರೆ ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ ಹಾಕ್ಬೇಕು, ಈ ರೀತಿ ಹೇಳ್ತಾ ಇರ್ತೀನಿ. ರಿಸ್ಕಿ ಕಂಪನಿಗಳು ನೀವೊಂದ್ಸಲ ಇದ್ರ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ನೋಡಿ. 2022 ಚಾರ್ಟ್ ಅವೈಲೇಬಲ್ ಇದೆ. ಇಲ್ಲಿ ನೋಡಬಹುದು 2023 ಯಾವ ರೀತಿ ಹೋಗಿತ್ತು ಅಂತ. ಆಲ್ಮೋಸ್ಟ್ 660 ಅಂದ್ರೆ ನಿಯರ್ಲಿ 700% ಹೋಗಿತ್ತು. ಆದ್ರೆ ಅಲ್ಲಿಂದ ನೋಡಬಹುದು ಯಾವ ರೀತಿ ಬಿದ್ದಿದೆ ಅಂತ. 80% ಅಥವಾ ಅದಕ್ಕಿಂತ ಜಾಸ್ತಿ ಬಿದ್ದಿದೆ. ಈಗ ಮತ್ತೆ ಅದೇ ರೀತಿ ರ್ಯಾಲಿಯನ್ನ ಕೊಡ್ತಾ ಇದೆ. ಗೊತ್ತಿಲ್ಲ ಇನ್ ಮತ್ತೆ ಬೀಳುತ್ತಾ ಅಥವಾ ಸಸ್ಟೈನ್ ಆಗುತ್ತಾ ಅಂತ. ಹಿಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅಪ್ಪಾಗಿ ನಂತರ ಬಿದ್ದಿದೆ. ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತಹ ಕಂಪನೀಸ್ ಅಲ್ಲಿ. ರ್ಯಾಲಿ ಬರುತ್ತೆ ಅಂತ ಅಲ್ಲ ನಾವು ಇನ್ವೆಸ್ಟ್ ಮಾಡ್ಬೇಕಾಗಿರೋದು, ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ. ರ್ಯಾಲಿ ಬಂದಾಗ ಖಂಡಿತ ಹೈಪ್ ಕ್ರಿಯೇಟ್ ಆಗುತ್ತೆ. ನಂತರ ಎಸ್ಪೆಷಲಿ ಸಣ್ಣ ಕಂಪನಿಗಳು ಅಂದ್ರೆ ಇಲ್ಲಿ ಆಪರೇಟರ್ಸ್ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ. ಹಾಗಾಗಿ ಪಂಪ್ ಅಂಡ್ ಡಂಪಿಂಗ್ ನಡೀತಾ ಇರುತ್ತೆ. ಕೇರ್ಫುಲ್ ಆಗಿರ್ಬೇಕು ಇಂತಹ ಶೇರುಗಳಲ್ಲಿ. ನೀವು ಹೋಗೋದಾದ್ರೆ ನಾನು ಹಿಂದೆ ಹೇಳಿರೋ ಹಾಗೆ ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ ಹಾಕ್ಬೇಕು. ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ 80% ಏನಾದ್ರು ಹಿಂದೆ ಬಿದ್ದಿದೆಯಲ್ಲ, ಆ ರೀತಿ ಪರಿಸ್ಥಿತಿಗಳನ್ನ ಒಂದ್ಸಲ ಯೋಚನೆ ಮಾಡಿ. ಕೇರ್ಫುಲ್ ಆಗಿರಿ ಇಂತಹ ಶೇರುಗಳಲ್ಲಿ. ಏನೋ ಟೈಟನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ Q2 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ. ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಟೈಟನ್ ಅಲ್ಲಿ ಅಂತ. ಟೈಟನ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಕೂಡ 2 IPOಗಳ ಲಿಸ್ಟಿಂಗ್ ಇರುತ್ತೆ. ಓಮ್ ಫ್ರೈಟ್ ಫಾರ್ವರ್ಡರ್ಸ್ ಲಿಸ್ಟಿಂಗ್ ಇರುತ್ತೆ. ಇವತ್ತು ಪ್ರೀಮಿಯಂ ಅಂತೂ ಇಲ್ವೇ ಇಲ್ಲ, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡಬಹುದು 135 ಇಶ್ಯೂ ಪ್ರೈಸ್ ಇದೆ, 132ಕ್ಕೆ ಟ್ರೇಡ್ ಆಗ್ತಿದೆ. ಅಂದ್ರೆ ನಿನ್ನೆ ಒಂದು ಶಾಕಿಂಗ್ ಲಿಸ್ಟಿಂಗ್ ಅನ್ನ ನೋಡಿದ್ವಿ. ಎಲ್ಲವೂ ಹಾಗೆ ಇರುತ್ತೆ ಅಂತ ಅಲ್ಲ, ಆದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ತುಂಬಾನೇ ಡಿಸಪಾಯಿಂಟ್ಮೆಂಟ್ ನಿನ್ನೆ ಅಂತೂ ಆ ಕಂಪನಿ ಮಾಡ್ತು ಗ್ಲಾಟಿಸ್. ಇದು ಕೂಡ ಸದ್ಯದ ಮಟ್ಟಿಗೆ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, IPOಗಳ ಕವರ್ ಮಾಡಿದಾಗ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಹೋಗೋದಾದ್ರೆ ನಾನು ಅಟ್ಲೀಸ್ಟ್ 25% ಅಂಡ್ ಅಬೋವ್ ಪ್ರೀಮಿಯಂ ಇರೋದನ್ನ ನೋಡ್ತೀನಿ ಅಂತ. ಯಾಕೆಂತಂದ್ರೆ ನಿನ್ನೆ ರೀತಿ ಆಗ್ತವೆ ಅಂತಾನೆ. ಅದು ನನಗೆ ನಾನೇ ಹಾಕೊಂಡಿರೋ ರೂಲ್ಸ್. ಯಾಕಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಪರಿಸ್ಥಿತಿಗಳು ಬದಲಾಗಿ ಡೌನ್ ಆದ್ರೂ ಕೂಡ 15% ಡೌನ್ ಆಗುತ್ತಾ, 20% ಡೌನ್ ಆಗುತ್ತಾ, ನೆಗೆಟಿವ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಅಟ್ಲೀಸ್ಟ್ ಫ್ಲಾಟ್ ಆಗಾದ್ರೂ ಇಷ್ಟ ಆಗ್ಬೋದು. ಹಾಗಾಗಿನೇ 25% ನಾನು ಟಾರ್ಗೆಟ್ ಹಾಕೊಳ್ಳೋದು. ಕಡಿಮೆ ಇದ್ರೆ ನಾನು ಅಪ್ಲೈ ಮಾಡಕ್ ಹೋಗೋದೇ ಇಲ್ಲ. ಹೋಮ್ ಫ್ರೈಟ್ ಫಾರ್ವರ್ಡರ್ಸ್ ಅಂತೂ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ. ಏನು ಅಡ್ವಾನ್ಸ್ ಆಗ್ರೋ ಲೈಫ್ ನ ಲಿಸ್ಟಿಂಗ್ ಕೂಡ ಇರುತ್ತೆ. ಇಲ್ಲಿ ಡಿಸೆಂಟ್ ಪ್ರೀಮಿಯಂ ಇದೆ, 13% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ.
ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಟಾಟಾ ಕ್ಯಾಪಿಟಲ್ IPO ಓಪನ್ ಇದೆ. GMP ನೋಡಬಹುದು ನಿಯರ್ಲಿ 2% ಇದೆ. ಅಂದ್ರೆ ನಿನ್ನೆ ಮೊನ್ನೆಗೆ ಹೋಲಿಸಿದ್ರೆ ಇನ್ನು ಸ್ವಲ್ಪ ಕಡಿಮೆನೇ ಆಗಿದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು. ಇನ್ನು LG ಎಲೆಕ್ಟ್ರಾನಿಕ್ಸ್ IPO ಇದು ನಿನ್ನೆಯಿಂದ ಓಪನ್ ಆಗಿದೆ. ನಾಳೆ ಲಾಸ್ಟ್ ಡೇ ಇರುತ್ತೆ. ಪ್ರೀಮಿಯಂ ನೋಡಬಹುದು 26% ಇದೆ. ಒಳ್ಳೆ ಪ್ರೀಮಿಯಂ ಇದೆ LG ಎಲೆಕ್ಟ್ರಾನಿಕ್ಸ್. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು LG ಎಲೆಕ್ಟ್ರಾನಿಕ್ಸ್ ಅನ್ನ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಿನ್ನೆ ಕೂಡ ಹಾಗೂ ಮೊನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಆಗಿ ಮಾರ್ಕೆಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಇವತ್ತು ಯಾವ ರೀತಿ ಬರುತ್ತೆ ನೋಡೋಣ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ. ಜಕಾರ್ತಾ ಕಂಪೋಸಿಟ್ ಹಾಗೂ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಮೆಜಾರಿಟಿ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಫ್ಲಾಟಿಶ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ. ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಚೆನ್ನಾಗಿದ್ರೆ ಆಯ್ತು. ಓಪನಿಂಗ್ ಅಪ್ ಅಲ್ಲಾದ್ರೂ ಆಗ್ಲಿ ಡೌನ್ ಅಲ್ಲಾದ್ರೂ ಆಗ್ಲಿ ಅದನ್ನ ನಾವು ಬಯಸೋದು. ನೋಡೋಣ. ಏನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇವತ್ತು 0.68% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಕೂಡ ಅಪ್ ಆಗಿದೆ. ಇವತ್ತು 0.31% ಅಪ್ ಆಗಿದೆ. ರೆಕಾರ್ಡ್ ರ್ಯಾಲಿ ಗೋಲ್ಡ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದೆ ನೋಡಿದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.